ನನ್ಗೀಗ ಸಾಕಾಯ್ತು ಕಣ್ಣಲ್ಲೇ ವ್ಯವಹಾರ, ನೀವು ಅಂದರೆ ತುಂಬಾನೇ ಉಪಕಾರ. ಹಾಯ್ ಎಲ್ಲರಿಗೂ ನಮಸ್ಕಾರ, ಶುಭೋದಯ ಅಂತ JK ಮಲ್ನಾಡ್ ಚಾನಲ್ಗೆ ಒನ್ಸ್ ಅಗೇನ್ ಆಫ್ಟರ್ ಎ ಲಾಂಗ್ ಟೈಮ್ ಸ್ವಾಗತ. ನಮಸ್ಕಾರ ಅಂತ ಈ ಒಂದು ವಿಡಿಯೋನ ಇವತ್ತು ನಾವು ನಮ್ಮ ಕಾಲೇಜ್ ಹಾಸ್ಟೆಲ್ನ ಜಿಮ್ಮಿಂದನೇ ಶುರು ಮಾಡ್ತಾ ಇದ್ದೀವಿ. ತುಂಬ ಆಫ್ಟರ್ ಲಾಂಗ್ ಟೈಮ್ ಆಗಿತ್ತು, ಯಾಕೋ ವೀಡಿಯೋಸ್ ಬರ್ತಿಲ್ಲ ಅಂತ ಸ್ವಲ್ಪ ಬ್ಯುಸಿ ಆಗಿದ್ವಿ. ಯಾಕಂದರೆ ನಮ್ಮ ಅಕಾಡೆಮಿಕ್ಸ್ ವರ್ಕು ಸ್ವಲ್ಪ ಹೈ ಪ್ರೋಗ್ರೆಸ್ ನಡೀತೈತೆ ಈಗ. ಸೊ ಬೇಗ ಮುಗಿಸೋಣ, ಥೀಸಿಸ್ ಎಲ್ಲ ಬರೆಯೋಣ ಅಂತ ಸ್ವಲ್ಪ ಏನು ವೀಡಿಯೋ ಮಾಡ್ತಾ ಇರಲಿಲ್ಲ. ಸೊ ಆದಷ್ಟು ಬೇಗ ಒಂದು ಒಳ್ಳೆ ಕಂಟೆಂಟ್ ಹೊತ್ತಿಗೆ ವೀಡಿಯೋ ಬರ್ತೀವಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ಸುಮ್ಮನೆ ಒಂದು ಇನ್ಫಾರ್ಮೇಟಿವ್ ವೀಡಿಯೋ ಆಗಿತ್ತು. ಮತ್ತು ಒಂದು ಹಾಡೋಣ. ಮಳೆ ಬೇರೆ ಬರ್ತಿದೆ, ವೀಕೆಂಡ್ ಮಳೆಯಲ್ಲಿ ಜೊತೆಯಲ್ಲಿ ನೋಡ್ತಾ ಇದ್ರೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ನನ್ಗೀಗ ಸಾಕಾಯ್ತು ಕಣ್ಣಲ್ಲೇ ವ್ಯವಹಾರ, ನೀವು ಅಂದರೆ ತುಂಬಾನೇ ಉಪಕಾರ. ನನ್ಗೀಗ ಸಾಕಾಯ್ತು ಕಣ್ಣಲ್ಲೇ ವ್ಯವಹಾರ, ನೀವು ಅಂದರೆ ತುಂಬಾನೇ ಉಪಕಾರ. ನಿಲ್ಲು ನಿಲ್ಲು ಒಂದೇ ನಿಮಿಷ, ಕೊಟ್ಟೆ ಹೃದಯ ನಿನಗೆ, ಇಲ್ಲ ಇಲ್ಲ ಬೇರೆ ಕೆಲಸ ನಿನ್ನ ಬಿಟ್ಟು ನನಗೆ. ಓಕೆ ಗಾಯ್ಸ್, ಕಮ್ ಇವತ್ತು ಜಿಮ್ಮಲ್ಲಿ ಏನೇನು ಮಾಡ್ತೀವಿ ನೋಡ್ತಾ ಹೋಗೋಣ. ನಮ್ಮ ಹಾಸ್ಟೆಲ್ ಜಿಮ್ಮಲ್ಲಿ ಡಂಬಲ್ಸ್ ಬಂದು 5 kg ಮತ್ತು 10 kg ಇದೆ. ಇದು ಒಂದು 10 kg ಡಂಬಲ್ಸ್. ನಾನು ಫಸ್ಟ್ 5 kg ಯೂಸ್ ಮಾಡ್ತಿದ್ದೆ, ಇವಾಗ ತೋಳಿಗೆ ಶಕ್ತಿ ಬಂದಿದೆ. ಸೊ ಇವಾಗ ಐ ಕ್ಯಾನ್ ಲಿಫ್ಟ್ 10 kg. ಸೊ ಶುರು ಮಾಡೋಣ. ನಾನು ಈ ಡಂಬಲ್ಸ್ ಬಂದು 20 ಸೆಟ್ಸ್ 3 ಸಲ ಮಾಡ್ತೀನಿ, ನಂತರ ಬೇರೆ. ಓಕೆ, ಈಸಿ ಲೈಫಿಗೆ ಬಂದ್ಮೇಲೆ ಮೇಜರ್ ಚೇಂಜ್ ಆಗಿದ್ದೆ ಇದೇ ಜಿಮ್ ಮೇಜರ್ ಚೇಂಜ್ ಮಾಡಿದ್ದು. ತುಂಬಾ ದಪ್ಪ ಇದೆ, ಅರೌಂಡ್ 10 kg ಇಳಿಸಿದ್ದೀನಿ. ಯಾವುದೋ ಬಾಡಿ ಮಾಡಬೇಕು, ಚೆನ್ನಾಗಿ ಕಾಣಬೇಕು ಅಂತ ಅಲ್ಲ, ಆರೋಗ್ಯವಾಗಿರಬೇಕು ಅಂತ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಇಕ್ವಿಪ್ಮೆಂಟ್ಸ್, ಜಿಮ್ ಇಕ್ವಿಪ್ಮೆಂಟ್ಸ್. ಇದು ಲೆಗ್ಗಿಗೆ ಈ ಕಡೆನೂ ಇದೆ. ಹಾಸ್ಟೆಲಲ್ಲೇ ಇರೋದ್ರಿಂದ ಹೊರಗಿನ್ನೂ ಯಾವ ಜಿಮ್ಮು ಸೇರಿಕೊಂಡಿಲ್ಲ. ಇಲ್ಲಿಂದ ಬಿಟ್ಟು ಹೋದ್ಮೇಲೆ ಒಂದು ಒಳ್ಳೆ ಜಿಮ್ ಸೇರ್ಕೊಂಡು ಏನು ಸಡನ್ನಾಗಿ ಬಂದುಬಿಟ್ಟು ಜಿಮ್ ಬಗ್ಗೆ ಹೇಳ್ತೀನಿ ಅಂತ ಅನ್ಕೋಬೇಡಿ. ಯಾಕಂದರೆ ಕೆಲವು ವಿಷಯಗಳು ತಿಳ್ಕೊಬೇಕಾಗಿರುತ್ತೆ. ಸೊ ಜಿಮ್ ಮಾಡೋದು ಸ್ವಲ್ಪ ಪ್ರೋಟೀನ್ ಬೇಕಾಗಿರುತ್ತೆ. ನಮ್ಮ ಮನೇಲಾಗಿದ್ದರೆ ನಮ್ಮದೇ ಚಿಕನ್ ಅಂಗಡಿ ಇರ್ತಿತ್ತು, ಎಷ್ಟು ಬೇಕಾದರೂ ಚಿಕನ್ ಮಾಡ್ಕೊಂಡು ಪ್ರೋಟೀನ್ ಬೆಳೆಸ್ಬೋದಿತ್ತು. ಬಟ್ ಇಲ್ಲ, ಆಗಲ್ಲ. ಸೊ ಡೈಲಿ 2x ಜಿಮ್ ಮಾಡಿದ್ರೆ 2x ಮತ್ತು ಸ್ಪ್ರೌಟ್ಸ್ ತಿಂತೀವಿ. ಸೊ ನೀವು ಕೂಡ ಜಿಮ್ ಮಾಡ್ತಿದ್ರೆ ಆರ್ಗ್ಯಾನಿಕ್ ಆಗಿ ಪ್ರೋಟೀನ್ ತೊಗೊಳ್ಳಿ. ಯಾವುದೇ ಒಂದು ಆರ್ಟಿಫಿಷಿಯಲ್ ಪೌಡರ್ಸ್ ಅವೆಲ್ಲ ಯೂಸ್ ಮಾಡ್ಕೊಂಡ್ಬಂದು ಮನೆಯಲ್ಲೇ ಕೂಡ ಎಲ್ಲ ಗ್ರೇನ್ಸು ಮತ್ತು ಪೌಡ್ರಸು, ಮಿಲ್ಲೆಟ್ಸು ಎಲ್ಲ ಮಿಕ್ಸ್ಚರ್ ಆಫ್ ಮಿಲ್ಲೆಟ್ಸು ಪೌಡ್ರ್ ಮಾಡ್ಕೊಂಡು ನೀವು ಶೇಕ್ ಥರ ಮಾಡ್ಕೊಂಡು ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಸ್ಟಡಿ ಲೈಫ್ ಆದಮೇಲೆ ಪ್ಲ್ಯಾನ್ ಮಾಡೋಣ ಅಂತ ಇದ್ವಿ. ಸೊ ನೆಕ್ಸ್ಟು ಮತ್ತು ನಮ್ಮ ಡಬ್ಬಲ್ಸ್ ಇರ್ತಲ್ಲ, ಒಂದು ಪುಷಪ್ ಹೊಡೆಯೋಕ್ಕಾಗ್ತಿರಲಿಲ್ಲ. ಇವಾಗ ಜಿಮ್ಮಿಗೆ ಬಂದಮೇಲೆ 30 ಪುಷಪ್ಸ್ ಹೊಡಿತಿದ್ದೀನಿ. ಸದ್ಯಕ್ಕೆ ಇಷ್ಟೇ ಸಾಕು. ಮುಂದಿನ ವೀಡಿಯೋಸಲ್ಲಿ ನಾನು ಇಷ್ಟು ಡೇಸ್ ಚಾಲೆಂಜ್ ಅಂತ ಮಾಡ್ತೀನಿ, ಆವಾಗ ಪೂರ್ತಿ ವೀಡಿಯೋ ಮಾಡಿ ಬಾಡಿ ಬಿಲ್ಡ್ ಮಾಡೋಣ ಅಂತ. ಓಕೆ, ನೆಕ್ಸ್ಟ್ ಟೈಮ್ ಸಿಗೋಣ. ಬಾಯ್. ಜಿಮ್ ಜೊತೆಗೆ ಜಿಮ್ಮಿನ ಫೋಟೋ ಮುಗೀತು. ಎಷ್ಟು ಚೆನ್ನಾಗಿ ನೀನು ಮಂಗ, ಅಲ್ಲೂ ಮಂಗ, ಎಲ್ಲೂ ಮಂಗ. ಮಳೆ ಬರ್ತಾ ಇದೆ, ಜೋರ ಮಳೆ ಬರ್ತಾ ಇದೆ. ಮಳೆ ಜೊತೆಯಲ್ಲಿ ಪೊಡಿ ಮಳೆ. ನಮ್ಮ ಕ್ಯಾಂಪಸ್ ನೋಡೋದು ಚಂದನೇ ಬೇರೆ, ಅಷ್ಟು ಸಖತ್ತಾಗಿರುತ್ತೆ.
ಜಿಮ್ಮಿಂದ ಬಂದ ತಕ್ಷಣ ಫಸ್ಟ್ ಮಾಡಬೇಕಾದ್ರೆ ಕೆಲಸ ಕೈ ಕಾಲು ಮುಖ ಎಲ್ಲ ಕರೆಕ್ಟಾಗಿ ತೊಳಿಬೇಕು. ಯಾಕಂದರೆ ಜಿಮ್ಮಲ್ಲಿರುವ ಜರ್ಮ್ಸು ಅಷ್ಟು ಎಫೆಕ್ಟಿವ್ ಆಗಿ ಅಟ್ಯಾಕ್ ಮಾಡುತ್ತೆ ನಿಮಗೆ. ಸೊ ಬಿ ಕಾಷಿಯಸ್ ಆ್ಯಂಡ್ ಬಿ ಸೇಫ್. ಎವ್ರಿವನ್ ಹ್ಯಾಸ್ ದೇರ್ ಫೇವ್ರೆಟ್ ಪ್ಲೇಸಸ್, ಬಟ್ ಹಾಸ್ಟೆಲ್ ಜರ್ನಿ ಅಂತ ಬಂದಾಗ ಈ ಬಾಲ್ಕನಿ ತುಂಬಾ ಇಷ್ಟ ನನಗೆ. ಯಾಕೋ ಗೊತ್ತಿಲ್ಲ. ಇಟ್ ವಾಸ್ ಸೋ ನೈಸ್ ವೇವ್, ಸೋ ನೈಸ್ ಟು ಟಾಕ್, ವೆರಿ ನೈಸ್. ಸಾಕಿಷ್ಟು. ಇದು ಬಂದು ಸ್ಟೋರ್ ರೂಮ್. ಏನು ಬೇಕು ಹೇಳಿ ಜೈನ್? ಇವರು ಮೆಸ್ ಸೆಕ್ರೆಟ್ರಿ ಚಿದಾನಂದ್. ಚಳಿಗೆ ಪೆರಿ ಪೆರಿ ಮಸಾಲ ಹಾಕೊಂತೀನಿ.